ಹಲೋ ನನ್ನ ಮುದ್ದು ವೀಕ್ಷಕರೇ, ಇದು ಪಲಾವ್ ಎಲೆ ನೋಡ್ರಿ. ನಮ್ಮೂರು ಕಾಡಿನಲ್ಲಿ ಸಿಗ್ತೈತಿದೆ. ಕಾಡಿನಲ್ಲಿ ಸಿಗುವಂಥ ಪಲಾವ್ ಎಲೆ ನಾನಿದು ತಂದು ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ಸ್ಟಾಕ್ ಮಾಡಿ ಇಟ್ಕೊತೀನಿ. ನೋಡ್ರಿ ಪಲಾವ್ ಎಲೆ ನೋಡ್ರಿ. ನಾ ಪಲಾವ್ ಎಲೆ ಎಲ್ಲ ನೀರಲ್ಲಿ ತೊಳ್ಕೊತೀನಿ. ಇದು ನೀರಲ್ಲಿ ಬಿಡ್ತೀನಿ ಒಂದು 10 ನಿಮಿಷ, ಎಲ್ಲ ಹೊಲಸು ಹೋಗುತ್ತೆ ಅದು. ತೊಳೆದ್ರೆ ಸ್ವಚ್ಛ ಆಗ್ತೈತಿ. ಇದು ಸ್ವಲ್ಪ ಎಲ್ಲ ಕಾಡಲ್ಲೆಲ್ಲ ಮಣ್ಣೆಲ್ಲ ಹರಿದಿತ್ತಲ್ಲ ಗಾಳಿಗೆ, ಅದಕ್ಕೆ ಸ್ವಲ್ಪ ಒಂದು 10-20 ನಿಮಿಷ ನೀರಲ್ಲೇ ಬಿಡ್ತೀನಿ ಕ್ಲೀನ್ ಆಗಲಿಕ್ಕೆ. ನೋಡ್ರಿ, ಕಾಟನ್ ಬಟ್ಟೆ ಹಾಯಿಸಿದೇನಾ. ಇದು ಪಲಾವ್ ಎಲೆ ಈಗ ಒಣಗಿಸ್ತೀನಿ. ಎಲ್ಲ ಮನೆಯಲ್ಲೇ ಒಣಗಿಸಿ ಬಿಡ್ತೀನಿ. ನೋಡ್ರಿ, ಎಲ್ಲ ಒಣಗಿಸಿದೆ. ನೋಡ್ರಿ, ಎಲ್ಲ ಒಣಗಿಸಿದ ಮೇಲೆ ಇದು ಪಲಾವ್ ಎಲೆ ಹಿಂಗೆ ಒಣಗ್ತಿದೆ. ನೋಡ್ರಿ, ಈ ಪಲಾವ್ ಎಲೆ ಈಗ ನಾನು ಕಡಲೆ ಹಿಟ್ಟಲ್ಲಿ ಹಾಕಿಡ್ತೀನಿ ಹಿಂಗೆ ಮುದ್ದೆ ಮಾಡಿ. ಯಾಕಂದರೆ ಇದು ಹುಳ ಆಗೋದಿಲ್ಲ. ಸ್ವಲ್ಪ ಇದ್ರೊಳಗೆ ಹಾಕಿಡ್ತೀನಿ. ನಾ ಎದ್ರೊಳಗೆ ಹಾಕಿಡ್ತೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ. ನೋಡ್ರಿ, ಈಗ ನೋಡ್ರಿ, ಅಕ್ಕಿ ಒಳಗೂ ಸ್ವಲ್ಪ ಹಾಕಿಡ್ತೀನಿ, ನುಸಿ ಆಗಬಾರ್ದಂತ ಹೇಳಿ. ಇದು ಎಲೆ ದಾಲ್ಚಿನ್ನಿ ಅಂತ ಹೇಳ್ತಿರಲ್ಲ, ಅದ್ರ ಎಲೆ ಇದು. ದಾಲ್ಚಿನ್ನಿದು ಗಿಡದ ಎಲೆ ಇದು. ಅಕ್ಕಿ ಒಳಗೂ ಹಾಕ್ತೀನಿ. ನೋಡಿರಿ, ಗೋಧಿ ಒಳಗೂ ಸ್ವಲ್ಪ ಹಾಕಿಡ್ತೀನಿ. ನಾನು ಗೋಧಿ ಒಳಗೆ ಸ್ವಲ್ಪ ಹಾಕಿಡ್ತೀನಿ. ಜಾಸ್ತಿ ಸ್ಟಾಕ್ ಇಡ್ತೀವಲ್ಲ, ಹಾಗಾಗಿ ಹುಳ ಆಗಬಾರ್ದು ಅಂಥೇಳಿ. ನೋಡಿರಿ, ಶಾವಿಗೆ ಎಲೆನೂ ಒಂದು 4 ಎಲೆ ಹಾಕ್ತೀನಿ. ಇದ್ರೊಳಗೆ ಹುಳ ಯಾಕೆ ಆಗಂಗಿಲ್ಲ ಅಂದರೆ ಇದ್ರ ಖಾರ ಆಗಿರ್ತೈತಲ್ಲ, ಅದಕ್ಕಾಗಿ ಎಲ್ಲತ್ರೊಳಗೆ ಹಾಕಿಡ್ತೀನಿ. ಮತ್ತು ನೀವು ಯಾವುದಾದ್ರೂ ಹಿಟ್ಟು ಬೀಸ್ಕೊಂಡು ಬಂದಿದ್ದೆಲ್ಲ ಜಾಸ್ತಿ ಸ್ಟಾಕ್ ಇಟ್ಟಿದ್ರೆ ಎಲ್ಲತ್ರೊಳಗೆ ಒಂದೊಂದು ಎಲೆ ಇಡಬೇಕು. ಇದು ಹುಳಕ್ಕಾಗಲ್ಲ, ಉಪಯೋಗ ಆಗೋಂಥದ್ದು ಎಲೆ ಇದು.